ಅಧಿಪತ್ರ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು? ಇದರಲ್ಲಿ ನನ್ನ ಪಾತ್ರದ ಹೆಸರು ಬಂದರು ತ್ರಯಂಬಿಕಾ ಅಂತ. ಅಂದರೆ ಹಳ್ಳಿ ಹುಡುಗಿ ಓದು ಬರಹ ಏನೂ ಗೊತ್ತಿಲ್ಲದೆ ಬೇರೆಯವ್ರ ಮನೆ ಕೆಲಸ ಮಾಡಿಕೊಂಡು ತನ್ನ ಜೀವನನ ಸಾಗಿಸ್ತಾ ಇರ್ತಾಳೆ. ಅಂದರೆ ನಾನು ಇದರಲ್ಲಿ ಗ್ಲಾಮಾಗಿ ಕಾಣಿಸ್ಕೊಂಡಿದ್ದೀನಿ. ಬ್ಲ್ಯಾಕ್ ಕಾಣಿಸ್ಕೊತೀನಿ ಆ್ಯಂಡ್ ಶರ್ಟು ಮತ್ತು ಒಂದು ಸ್ಕರ್ಟ್ ಹಾಕ್ಕೊಂಡು ಹಳ್ಳಿಲೆಲ್ಲ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಆ ಥರ. ಸೊ ಆ ಪಾತ್ರಕ್ಕೆ ನಿಮ್ಮ ತಯಾರಿ ಹೇಗಿತ್ತು? ಇದಕ್ಕೆ ತಯಾರಿ ನಿಜವಾಗ್ಲೂ ನನ್ನ ಜೀವನದಲ್ಲಿ ಈಗ ನಾನು ನೋಡ್ಬೋದು, ಈಗ ನಾನು ತುಂಬ ನಗ್ನಗ್ತಾ ಇರ್ತೀನಿ, ಯಾವಾಗಲೂ ತುಂಬ ಮಾತಾಡ್ತೀನಿ. ಬಟ್ ಆ ಕ್ಯಾರೆಕ್ಟರ್ ತುಂಬ ಅಪೋಸಿಟ್. ನಾನು ಹೋಲ್ ಮೂವಿ ನೀವು ನೋಡಿಕೊಂಡ್ರೆ ನಾನು ಎಲ್ಲೂ ಸ್ಮೈಲ್ ಮಾಡಲ್ಲ. ಆ ಥರ ಇದೆ ಅವ್ನ ರೋಲು. ಸ್ವಲ್ಪ ಕಷ್ಟ ಆಯಿತು. ಈಗ ಹಿಂಗೆ ಮಾತಾಡ್ತಾ ಇರ್ತೀನಿ, ಆ ಕ್ಯಾಮ್ರಾ ಬಂದ ತಕ್ಷಣ ಒಂಥರ ತುಂಬ ಅಂದರೆ ಏನೋ ಅಷ್ಟು ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡದೇ ಇರೋ ಥರ ಇರೋದು. ಓಕೆ, ಒನ್ ಡೇ ಅಷ್ಟೇ, ಅದು ಹೇಗೆ ಅಂತ ಗೊತ್ತಾದ ಮೇಲೆ ಈಸಿಯಾಗಿ ಮಾಡಿದೆ. ನಿಮ್ಮ ಪಾತ್ರದಲ್ಲಿ ನಿಮ್ಮ ಎಕ್ಸ್ಪ್ರೆಷನ್ ತೋರಿಸಿ. ನೀವು ಎಕ್ಸ್ಪ್ರೆಷನ್ಸ್ ನಾರ್ಮಲ್ ಅಷ್ಟೇ. ಈಗ ನೋಡ್ರಿ, ಈಗ ನಂಗೆ ನಗ್ತಾ ಇರ್ತೀನಲ್ಲ, ಅಲ್ಲಿ ಏನು ನಗೋದು ಎಲ್ಲ ಏನಿಲ್ಲ. ಈ ಥರ ಆಲ್ಮೋಸ್ಟ್ ಈ ಥರನೇ ಬರುತ್ತೆ ಅದು. ಈ ಸಿನಿಮಾದಲ್ಲಿ ಒಂದು ದೈವಾರಾಧನೆ ಮತ್ತು ಯಕ್ಷಗಾನನೇ ಇದರಲ್ಲಿ ತುಂಬ ಹೈಲೈಟ್ ಆಗಿರುವಂಥದ್ದು. ಸೊ ನಿಮ್ಮ ಪಾತ್ರ ಅಂದರೆ ಆ ಕತೆಗೆ, ಅಂದರೆ ಆ ಕತೆ ಸುತ್ತ ನಿಮ್ಮ ಪಾತ್ರನೂ ಇರುತ್ತಾ ಹೇಗೆ ಅಂತ? ಅದು ನಿಜವಾಗ್ಲೂ ನಿಮಗೆ ಗೊತ್ತಾಗಬೇಕು ಅಂದರೆ February 7th ಥಿಯೇಟರ್ಗೆ ಬನ್ನಿ, ಒಟ್ಟಿಗೆ ನೋಡೋಣ. ಓಕೆ, ರೂಪೇಶ್ ಶೆಟ್ಟಿ ಅವರು ಮತ್ತು ಪಾತ್ರದ ಸುತ್ತ ಮತ್ತು ನಿಮ್ಮ ಪಾತ್ರದ ಸುತ್ತ ಕಾಂಬಿನೇಷನ್ಸ್ ಇದೆಯಾ, ಸೀನ್ಸ್ ಇದೆಯಾ? ಹೇಗಿರುತ್ತೆ ನಿಮ್ಮ ಕಾಂಬಿನೇಷನ್ಸ್ ಎಲ್ಲ, ಹೇಗೆ ಮೂಡ್ ಬಂದಿದೆ ಅಂತ? ನಮ್ಮಿಬ್ಬರು ಕಾಂಬಿನೇಷನ್ಸ್ ಚೆನ್ನಾಗಿದೆ. ಅಂದರೆ ಇದು ಸ್ಟೋರಿನೇ ಯುನೀಕ್ ಆಗಿದೆ. ಅಂದರೆ ನಾವೀಗ ಹೇಳಕ್ಕೆ ಬರಲ್ಲ. ಅಂದರೆ ನಮ್ಮಿಬ್ಬರು ಕಾಂಬಿನೇಷನ್ ಈ ಥರ ಇದೆ, ನಮ್ಮಿಬ್ರದ್ದು ಈ ಥರ ಅಲ್ಲಿ ವರ್ಕ್ ಆಗಿದೆ, ಈ ಥರ ಏನೂ ನಾನು ಹೇಳೋಕ್ಕಾಗಲ್ಲ. ನೀವು ಸಿನಿಮಾ ನೋಡಿದಾಗೆ ಗೊತ್ತಾಗುತ್ತೆ ಹೇಗೆ ನಮ್ಮಿಬ್ಬರು ಕಾಂಬಿನೇಷನ್ ಇದೆ ಅನ್ನೋದು. ಓಕೆ, ಆಲ್ರೆಡಿ ದೈವದ ಒಂದು ಕತೆ ಮಾಡಿ ಗೆದ್ದಿರೋಂಥ ಒಂದು ಸಿನಿಮಾ, ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋಂಥ ಸಿನಿಮಾ ಅಂದರೆ ಅದು ಕಾಂತಾರ. ಅದ್ರ ನಂತರ ಇಲ್ಲಿ ಅಧಿಪತ್ರ ಅನ್ನೋ ಒಂದು ಸಿನಿಮಾ ಬರ್ತದೆ. ನೀವು ನೋಡ್ದಂಗೆ ಈ ಸಿನಿಮಾದ ಒಂದು ಹೈಲೈಟ್ಸ್ ಏನು ಅಂತ? ನಾನು ಹೈಲೈಟ್ಸ್ ಅಂತ ಅಂದರೆ, ನಾವು ಈಗ ಕಾಂತಾರ ತೊಗೊಂಡ್ರು ಕೂಡ ಅಲ್ಲಿ ಕರಾವಳಿ ಭಾಗದ ಒಂದು ನೇಟಿವಿಟಿನ ತೋರಿಸಿದ್ರು. ನಮ್ಮ ಸಿನಿಮಾದಲ್ಲೂ ಕೂಡ ಅದರ ನೇಟಿವಿಟೀಸ್ನ ತೋರಿಸಿದ್ದೀವಿ. ಅದ್ರ ಜೊತೆ ಆಟಿ ಕಣ್ಣಂಜ ಅಂತ ಒಂದು ಕಲ್ಚರಲ್ಲಿ ಫಾಲೋ ಮಾಡ್ತಾರೆ. ನಾವು ಅದನ್ನು ಕೂಡ ಇದರಲ್ಲಿ ತೋರಿಸಿದ್ದೀವಿ. ಆ್ಯಂಡ್ ದ ಹೋಲ್ ಸ್ಟೋರಿ ಏನಿದೆ ಇದು ಯುನೀಕ್ ಅಂತ ಹೇಳ್ಬೋದು. ಇದು ಮೇನ್ಲಿ ಕಂಟೆಂಟ್ ಈಸ್ ಕಿಂಗ್ ಇದರಲ್ಲಿ. ಅಥವಾ ಇದು ಒಂದು ಪಾತ್ರದಿಂದ ಈ ಸಿನಿಮಾ ಗೆದ್ಯುತ್ತೆ ಅಂತ ಏನಿಲ್ಲ. ಎಲ್ಲ ಪಾತ್ರಕ್ಕೂ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಇದೆ. ಆ ಪಾತ್ರ ಅಲ್ಲಿ ಬಂದಿದೆ ಅಂದರೆ ಆ ಕತೆಗೆ ಅದು ಅಲ್ಲಿ ಬೇಡಿಕೆ ಇರುತ್ತೆ. ಆ ಪಾತ್ರ ಆ ರೀತಿ ಬರೋ ರೀತಿ ನಮ್ಮ ಚಯನ್ ಸರ್ ರೈಟಿಂಗ್ ಮಾಡಿದ್ದಾರೆ. ಆ್ಯಂಡ್ ದ ಹೋಲ್ ಸ್ಟೋರಿ ಯುನೀಕ್ ಅಂತ ಅನಿಸುತ್ತೆ ನಾವು ಸಿನಿಮಾನ ನೋಡಿದಾಗ. ಮತ್ತೊಂದು, ಇಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಅಂತ ಹೇಳಿದ್ರಿ. ಓಕೆ, ಒಂದು ಸಿನಿಮಾ ಅಂತ ಬಂದಾಗ ಇಲ್ಲಿ ನಗು, ಅಳು, ಲವ್ ಪ್ರತಿಯೊಂದು ಒಂದು ಮಿಕ್ಸ್ ಆಫ್ ಮಸಾಲ ಅಂತ ಹೇಳ್ಬೋದು. ಸೊ ಅಧಿಪತ್ರ ಅಂತ ಬಂದಾಗ ನೀವು ಏನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿ ನೋಡ್ಬೋದು ಜನ ಅಂತ? ಈಗ ಅಧಿಪತ್ರ ಅಂದರೆ ನಾವು ಆಗ್ಲಿಂದ ಹೇಳ್ತಿರೋಗೆ ಕಂಟೆಂಟ್ ಓರಿಯೆಂಟೆಡ್ ಅಂತ ಅಂದಮೇಲೆ ಅದರೊಳಗಡೆ ಫ್ಯಾಮಿಲಿ ಎಮೋಷನ್ಸ್ದು ಬರುತ್ತೆ. ಆ್ಯಂಡ್ ಸರ್ ಇನ್ಸ್ಪೆಕ್ಟರ್ ರೋಲ್ ಮಾಡ್ತಿರೋದ್ರಿಂದ ಒಂದಷ್ಟು ಐಡಿಯಾ ಬಂದಿರುತ್ತೆ, ಹೇಗೆ ಇದು ಪೊಲೀಸ್ ಸ್ಟೋರಿ ಹೋಗುತ್ತೆ ಆ ಥರ ಒಂದಷ್ಟು ಬರುತ್ತೆ. ಆ್ಯಂಡ್ ನೀವೇ ಆಗಲೇ ಹೇಳ್ದಂಗೆ ಆಟಿ ಕಳಂಜ ಆ್ಯಂಡ್ ಡಿವೈನ್ಸ್ ಸ್ಟೋರಿ ಎಲ್ಲ ತೋರಿಸಿರೋದ್ರಿಂದ ಅಲ್ಲೂ ಕೂಡ ಒಂದು ಸ್ಪಿರಿಚುಯಾಲಿಟಿ ಅನ್ನೋ ಥರ ಬರುತ್ತೆ. ಸೊ ಎಲ್ಲ ಥರದ ಎಮೋಷನ್ಸ್ ಅಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಓಕೆ, ತೆರೆ ಹಿಂದೆ ಅಂದರೆ ಈ ಸಿನಿಮಾದ ಶೂಟಿಂಗ್ ಮಾಡುವಾಗ ಏನು ತುಂಬ ಚಾಲೆಂಜಿಂಗ್ ಅಂತ ಅನಿಸಿದ್ದು ನಿಮಗೆ ಅಧಿಪತ್ರದಲ್ಲಿ? ಚಾಲೆಂಜಿಂಗ್ ಆ ಥರ ಏನು ನನಗೆ ಚಾಲೆಂಜಿಂಗ್ ಅದು ತೆರೆ ಹಿಂದೆ ನಡೆದಿರೋ ಘಟನೆ. ಹಿಂದೆ ಅಂದರೆ ಕುಂದಾಪುರದಲ್ಲಿ ತುಂಬ ಸೆಕೆ ಇತ್ತು, ತುಂಬ ಸ್ವೆಟ್ ಆಗ್ತಿತ್ತು. ಎಲ್ಲ ನಿಜ, ಹೌದು. ನಂಗೆ ಫಸ್ಟ್ ಟೈಮ್ ನಾನು ಕುಂದಾಪುರಕ್ಕೆ ಹೋಗಿದ್ದು ಹೆವಿ ಬಿಸಿಲಿತ್ತು. ತುಂಬ ಅಂದರೆ ತುಂಬ ಸೆಕೆ ಆಗ್ತಿತ್ತು. ನಂಗೆ ತಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಹಾಗಿತ್ತು. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ನನ್ನ ಪಾತ್ರದ ಕಾಸ್ಟ್ಯೂಮ್ ಏನಿದೆ ಅದು ನಂಗೆ ಸ್ವಲ್ಪ ಅದು ತುಂಬ ಹೊತ್ತು ಹಾಕ್ಕೊಂಡಿರ್ಬೇಕಿತ್ತಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ. ಅದು ಒಂದು ಸ್ವಲ್ಪ ಕಷ್ಟ ಇತ್ತು. ಬಟ್ ಸ್ಟಿಲ್ 1-2 ದಿನ ಆಗ್ತಿದ್ದಂಗೆ ಅದು ಆಟೋಮೆಟಿಕ್ ಹಂಗೆ ಅಭ್ಯಾಸ ಆಗೋಯ್ತು. ಓಕೆ, ಈಗ ರೂಪೇಶ್ ಶೆಟ್ಟಿ ಸರ್ ಜೊತೆ ನೀವು ಕೆಲಸ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾಕಂದರೆ ತುಳು ಮಾಡಿದ್ದಾರೆ, ಕನ್ನಡ ಮಾಡಿದ್ದಾರೆ, ಒಂದು ಶೋ ಮಾಡಿ ಬಂದಿದ್ದಾರೆ. ಹೇಗಿತ್ತು ನಿಮ್ಮ ಒಂದು ತೆರೆ ಹಿಂದೆ ಒಂದು ಬಾಂಡಿಂಗ್ ಅಂತ? ಅವ್ರ ಜೊತೆ ಕೆಲಸ ಮಾಡುವಾಗ ಯಾವತ್ತೂ ಅವರು ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ನಂಗೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ಥರ ಯಾವತ್ತೂ ಅವ್ರು ತೋರಿಸ್ಕೊಂಡಿಲ್ಲ.
ಯಾವಾಗಲೂ ಇನ್ನೂ ಫ್ರೆಷರ್ಸ್ ಅನ್ನೋ ಥರನೇ ಕಲಿಬೇಕು ಅನ್ನೋದು ತುಂಬ ಇದೆ, ಹೊಸತನ ಅಂತ ಹುಡುಕ್ತಾರೆ. ಆ್ಯಂಡ್ ಅವರು ವರ್ಕಿಗೆ ತುಂಬ ಡೆಡಿಕೇಟಿವ್ ಆಗಿರ್ತಾರೆ. ಆ್ಯಂಡ್ ಒಂದು ಈಗ ವರ್ಕ್ ಆದಮೇಲೆ ಮಾನಿಟರ್ ನೋಡ್ತಾರೆ ಅಲ್ವಾ, ಆ್ಯಂಡ್ ಅವರು ಅಷ್ಟು ಈಸಿಯಾಗಿ ಸ್ಯಾಟಿಸ್ಫೈ ಆಗಲ್ಲ. 1 ಮೋರ್ ತೊಗೊಳೋಣ, ನಾನು ಇನ್ನೂ ಬೆಟರ್ ಮಾಡ್ತೀನಿ ಅನ್ನೋ ಥರ ಹೇಳ್ತಾ ಇರ್ತಾರೆ ಯಾವಾಗಲೂ. ಸೊ ಅದೆಲ್ಲ ನೋಡಿದಾಗ ತುಂಬ ತುಂಬ ಡೆಡಿಕೇಟಿವ್ ಅವರು ವರ್ಕಿಗೆ ಅಂತ ಅನ್ಸುತ್ತೆ ನನಗೆ. ಓಕೆ, ಏನಾದರೂ ಒಂದು ಸಲಹೆ ಕೊಟ್ಟಿರೋದು ಹೀಗೆ ಮಾಡು ಅಥವಾ ಆ್ಯಕ್ಟಿಂಗಲ್ಲಿ ಅಥವಾ ಪಾತ್ರಗಳನ್ನು ಚೂಸ್ ಮಾಡುವಾಗ ಏನೋ ಸಲಹೆ ಕೊಟ್ಟಿರೋದಿದೆಯಾ ಹೇಗೆ ಅಂತ? ಯಾರು? ರೂಪೇಶ್ ಶೆಟ್ಟಿ ಅವರು. ಇಲ್ಲ, ಆ ಥರ ಕಾನ್ವರ್ಸೇಷನ್ಸ್ ಏನೂ ಆಗಿಲ್ಲ. ಅಂದರೆ ನನ್ನ ಮತ್ತು ರೂಪೇಶ್ ಸರ್ದು ಏನು ಸ್ಕ್ರೀನ್ ಮೇಲೆ ಏನು ಬರುತ್ತೆ ಅದಷ್ಟೇ. ಅದು ಬಿಟ್ಟು ನಾವು ಹೊರಗಡೆ ಅಂತ ಜಾಸ್ತಿ ಏನೇನೂ ಮಾತಾಡಿಲ್ಲ. ಅಂದರೆ ಸಿಕ್ಕಿದಾಗ ಒಂದು ಹಾಯ್ ಹಲೋ ಸರ್, ಹೋಗುವಾಗ ಬಾಯ್ ಸರ್, ಇಷ್ಟೇ. ಇನ್ನು ಜಾಸ್ತಿ ಯಾವ ಕಾನ್ವರ್ಸೇಷನ್ಸ್ ನಮ್ಮಿಬ್ಬರ ಮಧ್ಯೆ ಆಗಿಲ್ಲ. ಎಸ್, ಒಂದು ಫೆಬ್ರವರಿ 7ಗೆ ಅಧಿಪತ್ರ ರಿಲೀಸ್ ಆಗ್ತಾ ಇದೆ. ಜನಕ್ಕೆ ಏನು ಮೆಸೇಜ್ ಕೊಡ್ತೀರಿ? ಇಂಥ ಸಿನಿಮಾನ ಮಿಸ್ ಮಾಡದೆ ನೋಡಿ ಅನ್ನೋದಾದರೆ ಅವ್ರಿಗೆ ಏನು ಮೆಸೇಜ್ ಕೊಡ್ತೀರಾ ಅಂತ? ನಾನೇನು ಹೇಳ್ತೀನಿ ಅಂದರೆ, ನಮ್ಮ ಸಿನಿಮಾದಿಂದ ನಿಮ್ಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಸಿಗುತ್ತೆ. ಅದಂತೂ ನಾನು ಖಂಡಿತ ಹೇಳ್ತೀನಿ. ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದು. ಥಿಯೇಟ್ರಲ್ಲಿ ಕುತ್ಕೊಂಡು ಸಿನಿಮಾನ ನೋಡಬೇಕಾದ್ರೂ ಪ್ರತಿ ಸೆಕೆಂಡ್ ಕೂಡ ನಮಗೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಆ ಒಂದು ಫೀಲ್ ಬರುತ್ತೆ. ಆ್ಯಂಡ್ ಪ್ರತಿ ಒಂದು ಕ್ಯಾರೆಕ್ಟರ್ಗೂ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದರೆ, ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ. ಆ್ಯಂಡ್ ಎಲ್ಲ ಥರ ಎಮೋಷನ್ಸ್ನೂ ನಾವು ಫೀಲ್ ಮಾಡ್ತೀವಿ. ಆ್ಯಂಡ್ ಇವಾಗ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾದಲ್ಲಿ ಈ ಥರ ಸಸ್ಪೆನ್ಸ್ ಬರ್ತಿರೋ ಸಿನಿಮಾಗಳು ತುಂಬ ಕಡಿಮೆ ಇದೆ. ಅಂಥದ್ದು ಒಂದು ಸಿನಿಮಾ ಅಧಿಪತ್ರ ಬರ್ತಾ ಇದೆ. ಹಾಗಾಗಿ ಎಲ್ಲರೂ ಫೆಬ್ರವರಿ 7 ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮೆಲ್ಲರಿಗೆ ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.